ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ದೆಹಲಿ ರಿಪೋರ್ಟರ್ ಮಂಜುನಾಥ್ ಕೂಡ. ಪ್ರಶಾಂತ್, ಕೈ ತಪ್ಪಿ ಹೋಗಬಹುದಾಗಿದ್ದ ವಿಷಯವನ್ನು ಮತ್ತೆ ಕಂಟ್ರೋಲಿಗೆ ತಗೊಳ್ಳೋ ಪ್ರಯತ್ನನ ಸರ್ಕಾರದ ಕಡೆಯಿಂದ ಅಥವಾ ವಿಷಯ ಕೈ ತಪ್ಪಿ ಹೋಗಿದೆಯಾ? ಇದು JP ನಡ್ಡಾ ಅವರು ನೆನ್ನೆ ಕರೆಸಿ ಮಾತನಾಡಿದ್ದು, ಇವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು, ಜಿತೇಂದ್ರ ಪ್ರಸಾದ್ ಅವರು ಬಂದು ಮಾತನಾಡಿದ್ದು, ಅದೇ ನನಗನ್ಸುತ್ತೆ ನಿನ್ನೆಯ ಪ್ರತಿಭಟನೆಯ ತೀವ್ರತೆ ಸರ್ಕಾರದಲ್ಲೂ ಒಂದು ಸಣ್ಣ ಮಟ್ಟದ ಸಂಚಲನವನ್ನು ಸೃಷ್ಟಿಸಿದೆ. ಇಲ್ಲಿಯವರೆಗೆ ಸರ್ಕಾರ ಅಂದ್ಕೊಳ್ತಾ ಇತ್ತು, ಇಲ್ಲ ನಮ್ಮ ವಿರೋಧಿಗಳೇ ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದಾರೆ, ಯಾಕೆ ನಾವ್ಯಾಕೆ ಇದಕ್ಕೆ ರೆಸ್ಪಾಂಡ್ ಮಾಡಬೇಕು? ಹಿಂದೆ ಕಾಂಗ್ರೆಸ್ ಸರ್ಕಾರ ರೆಸ್ಪಾಂಡ್ ಮಾಡ್ಲಿಕ್ಕೆ ಹೋಗಿ ಆಮ್ ಆದ್ಮಿ ಪಕ್ಷ ಹುಟ್ಕೊಳ್ತು. ಈಗ ನಾವ್ಯಾಕೆ ಕಾಕ್ರೋಚ್ ಜನತಾ ಪಾರ್ಟಿಗೆ ನಾವು ರೆಸ್ಪಾಂಡ್ ಮಾಡಿದರೆ ನಾಳೆ ಇನ್ನೊಂದು ಹೊಸ ಬೇಡಿಕೆ ಬರಬಹುದು ಅನ್ನುವ ಕಾರಣಕ್ಕೋಸ್ಕರವೋ, ಅಥವಾ ಬಹಳ ದಿನ ಅಧಿಕಾರದಲ್ಲಿದ್ಮೇಲೆ ಒಂದು ಅಹಂಕಾರ ಸಹಜವಾಗಿ ಬರುತ್ತೆ. ಸಹಜವಾಗಿ ಅನ್ಬಾರದು, ಬರಬಾರದು, ಆದರೆ ಬರುತ್ತೆ. ಆ ಕಾರಣದಿಂದಲೂ ಸರ್ಕಾರದ ಕಡೆಯಿಂದ ಇದಕ್ಕೊಂದು ರೆಸ್ಪಾನ್ಸ್ ಅನ್ನೋದು ಬರ್ತಾ ಇರಲಿಲ್ಲ. ಸೋನಂ ವಾಂಗ್ಚುಕ್ರನ್ನ ಯಾರೋ ಒಬ್ಬರ ಅಧಿಕಾರಿಗಳನ್ನ ಕರೆಸಿ ಆದರೂ ಒಂದು ಮಾತುಕತೆಯನ್ನು ನಡೆಸಬೇಕಾಗಿತ್ತು. ಅವರಿಂದ ಮನವಿಯನ್ನು ತೆಗೆದುಕೊಂಡು ರಾಜೀನಾಮೆಯ ವಿಷಯವನ್ನು ನಾವು ಸರ್ಕಾರ ನಿರ್ಧರಿಸ್ತೀವಿ, ಉಳಿದ ವಿಷಯಗಳ ಬಗ್ಗೆ ಮಾತುಕತೆಗೆ ಬನ್ನಿ ಅನ್ನೋದನ್ನು ಸರ್ಕಾರ ಹೇಳಬಹುದಿತ್ತು. ನೀವು ರಾಜೀನಾಮೆ ತೆಗೆದುಕೊಳ್ಬೇಕೋ ಬೇಡವೋ, ದ್ಯಾಟ್ಸ್ ಅ ಪ್ರಿರೋಗೇಟಿವ್ ಆಫ್ ದ ಪ್ರೈಮ್ ಮಿನಿಸ್ಟರ್. ತೊಗೋಬೇಕೋ ಬೇಡವೋ, ಅದರಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೋ ಕೆಟ್ಟ ಹೆಸರು ಬರುತ್ತೋ, ಆಯ್ತಪ್ಪ ನೀವು ಡಿಸೈಡ್ ಮಾಡಿ. ಉಳಿದ ನೀಟ್ ಸೇರಿದಂತೆ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಗೆ ನಿಮ್ಮ ಬಳಿ ಏನೇನು ಸಜೆಷನ್ಸ್ ಇವೆ ಅವುಗಳನ್ನು ನಾವು ಮಾತಾಡ್ತೀವಿ. ಸರ್ಕಾರ ಏನೇನು ಮಾಡ್ತು ಅನ್ನೋದನ್ನು ಹೇಳಿ ಒಂದು 2-3 ಸುತ್ತಿನ ಚರ್ಚೆಯನ್ನು ಮಾಡಬಹುದಿತ್ತು. ಬಟ್ ಸರ್ಕಾರ ಆ ರೀತಿಯ ಯಾವುದೇ ಚರ್ಚೆಗೆ ಮನಸ್ಸು ಮಾಡಲಿಲ್ಲ. ಆದರೆ ನಿನ್ನೆ ಏಕಾಏಕಿ ಸಂಸತ್ ಭವನಕ್ಕೆ ನುಗ್ಗಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ರಸ್ತೆ ಮೇಲೆ ಬಂದಾಗ ಸರ್ಕಾರಕ್ಕೆ ಒಂದು ಸಣ್ಣ ಮನದಟ್ಟು ಆಗಿದೆ ಅಂತ ಅನಿಸುತ್ತೆ. ಇದು ಹಿಂಗೆ ಬಿಟ್ಟರೆ ಇನ್ನೂ ದೊಡ್ಡ ಪ್ರತಿಭಟನೆಯಾಗಿ ಮಾರ್ಪಾಡಾಗತ್ತೆ. ಆ ಕಾರಣದಿಂದ JP ನಡ್ಡಾ ಅವ್ರ ಜೊತೆ ಮಾತುಕತೆಗೆ ಹೇಳಲಾಯಿತು. ನಂತರ ಲಾಠಿ ಚಾರ್ಜ್ ಆದಮೇಲೆ ಇವತ್ತು ಆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡಿರ್ತಕ್ಕಂಥವ್ರನ್ನ ಭೇಟಿಯಾಗಲಿಕ್ಕೆ JP ನಡ್ಡಾ ಹೋಗಿದ್ದಾರೆ. ನೋಡಿ, ಸರ್ಕಾರ ಯಾವತ್ತಿಗೂ ಕೂಡ ಇಟ್ ಶುಡ್ ಬಿ ಎ ಕಂಪ್ಯಾಷನೇಟ್. ಕರೆಕ್ಟ್. ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಒಂದು ಕಂಪ್ಯಾಷನೇಟ್ ಗ್ರೌಂಡ್ಸ್ ಇರಬೇಕು. ಇಲ್ಲಪ್ಪ ನಾವು ಯಾರೇ ಪ್ರತಿಭಟನೆ ನಡೆಸಿದ್ರು ಮಾತಾಡ್ತೀವಿ. ನೀವು ಪ್ರತಿಯೊಂದು ಪ್ರತಿಭಟನೆಯಲ್ಲಿ ಕುಳಿತಿರ್ತಕ್ಕಂಥವ್ರಿಗೊಂದು ಹಣೆ ಪಟ್ಟಿ ಕಟ್ಟೋದು ನೋಡಿ, ಇದರಲ್ಲಿ ಪಾಲಿಟಿಕ್ಸ್ ಇಲ್ವಾ? ಈಗ ಕಾಕ್ರೋಚ್ ಜನತಾ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಗೆ ಹತ್ತಿರದ ಸಂಘಟನೆ ಅಲ್ವಾ? ನಿಶ್ಚಿತವಾಗಿ ಹೌದು. ಆದರೆ ಯಾರೇ ಪ್ರತಿಭಟನೆ ಕೂತರೂ ಸರ್ಕಾರದ ಮೊದಲ ಕರ್ತವ್ಯ ಆಗಬೇಕಾಗಿರ್ತಕ್ಕಂಥದ್ದು ಮಾತುಕತೆಯ ಮೂಲಕ ನಾವೇನಾದರೂ ಒಂದು ಚರ್ಚೆ. ನೋಡ್ರಿ, ನೀವು ನಕ್ಸಲ್ ಜೊತೆ ಚರ್ಚೆ ನಡೆಸ್ತೀರಿ, ಪ್ರತ್ಯೇಕತಾವಾದಿಗಳ ಜೊತೆ ಸರ್ಕಾರಗಳ ಚರ್ಚೆ ನಡೆಸ್ತವೆ. ಈಗ ಈಶಾನ್ಯದಲ್ಲಿರ್ಬೋದು, ಕಾಶ್ಮೀರದಲ್ಲಿರ್ಬೋದು. ಹೀಗಿರುವಾಗ ರಸ್ತೆಯಲ್ಲಿ ಬಂದು ಕುಳಿತಿರ್ತಕ್ಕಂಥ ವಿದ್ಯಾರ್ಥಿ ನಾಯಕರು, ಅವರು ಯಾವುದೇ ಸಂಘಟನೆಗೆ ಸೇರಿರಲಿ, ಅವ್ರು ಯಾವುದೇ ಒಂದು ಸಿದ್ಧಾಂತಕ್ಕೆ ಸೇರಿರಲಿ, ನೀವು ಚರ್ಚೆ ಮಾಡೋದ್ರಿಂದ ಏನು ತಪ್ಪಾಗತ್ತೆ? ಏಕಾಏಕಿ ಅವರನ್ನೊಂದು ಹಣೆ ಪಟ್ಟಿ ಕಟ್ಟಿ, ಇಲ್ಲ ನಾವು ಅವರನ್ನೊಂದು ಬ್ರ್ಯಾಕೆಟಲ್ಲಿ ಹಾಕ್ಬಿಡ್ತೀವಿ, ಈ ಪ್ರತಿಭಟನೆ ನಮಗೆ ಪಾಲಿಟಿಕಲ್. ಎಲ್ಲ ಪ್ರತಿಭಟನೆ, ಇಷ್ಟು ದೊಡ್ಡ ಪ್ರತಿಭಟನೆಗಳಾಗ್ತಾವಲ್ಲ ಅವೆಲ್ಲವೂ ಪೊಲಿಟಿಕಲ್ಲೇ ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು, ಈ ದೇಶದಲ್ಲಿ ಸ್ವತಂತ್ರ ಹೋರಾಟದ ನಂತರ, ಸ್ವತಂತ್ರ ಹೋರಾಟ ಬಿಟ್ಬಿಡಿ, ಅದು ಬ್ರಿಟಿಷರ ವಿರುದ್ಧ ನಡೆದಿರ್ತಕ್ಕಂಥವ್ರು. ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ನಡೆದಿದ್ದು ಪೊಲಿಟಿಕಲ್ ಆಗಿರಲಿಲ್ವಾ? ಹೌದು. ಈಗ ಜಯಪ್ರಕಾಶ್ ನಾರಾಯಣ್ ಈಗ ಬಿಡದಿದೆ ನಡೀತಾ ಇದೆಯಲ್ರಿ. ಅಲ್ಲ, ಅಲ್ಲಿಂದ ಬರೋಣ ನಾವು. ನಾನ್ ಪೊಲಿಟಿಕಲ್ ಅಂತ ಜಯಪ್ರಕಾಶ್ ನಾರಾಯಣ್ ಬಂದರು. ಬೋಟ್ ಕ್ಲಬ್ದಲ್ಲಿ ಜನತಾ ಆ ರಹಿ ಹೈ, ಸಿಂಹಾಸನ್ ಖಾಲಿ ಕರೋ ಅಂತ ಹೇಳಿದರು. ಯಾರಿಗೆ? ಇಂದಿರಾ ಗಾಂಧಿಗೆ. ಪೊಲಿಟಿಕಲ್ ಕರೆ ಅದು. ಅದಾದ್ಮೇಲೆ ಅವ್ರು ಪೊಲಿಟಿಕಲ್ ಪಾರ್ಟಿಯನ್ನೇ ಸ್ಥಾಪಿಸಬೇಕಾಯಿತು, ಜನತಾ ಪಾರ್ಟಿಯನ್ನು. ಜನತಾ ಪಾರ್ಟಿಯ ಉಪಜಗಳೇ ಇವತ್ತಿರುವ ಸೋಷಿಯಲಿಸ್ಟ್ ಪಾರ್ಟಿಗಳು, ಭಾರತೀಯ ಜನತಾ ಪಾರ್ಟಿ, ಇವೆಲ್ಲವೂ ಜನತಾ ಪಾರ್ಟಿಯಿಂದಲೇ ಬಂದಿದ್ದು. ಹೌದು. ಅದಾದ ಮೇಲೆ ನಿಮಗೆ ನಡೆಸಿರ್ತಕ್ಕಂಥದ್ದು ರಾಮ ಮಂದಿರದ ಹೋರಾಟ. ಈಗ ರಾಮ ಮಂದಿರದ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ನಡೆಸ್ತಾ ಇದ್ದಾಗ ಚಂದ್ರಶೇಖರ್, PV ನರಸಿಂಹರಾವ್ ಇಬ್ಬರು ವಿಶ್ವ ಹಿಂದೂ ಪರಿಷತ್ತನ್ನು ಕರೆದು ಕಂಚಿ ಪರಮಾಚಾರ್ಯರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಾಬ್ರಿ ಮಸೀದ್ ಆಕ್ಷನ್ ಕಮಿಟಿಯವ್ರನ್ನ ಮಾತುಕತೆ ಕರಿತಾ ಇರಲಿಲ್ವಾ? ಚರ್ಚೆ ನಡೆಸ್ತಾ ಇದ್ರು ತಾನೇ? ಹೌದು ಹೌದು. ಅದಾದ್ಮೇಲೆ ನಡೆದಿದ್ದು ಇದು ಯಾವುದು ನಿಮಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ. ಅದು ಆಮ್ ಆದ್ಮಿ ಪಾರ್ಟಿಯಾಗಿ ರೂಪಾಂತರಗೊಂಡು. ದಟ್ ವಾಸ್ ಆಲ್ಸೋ ಪೊಲಿಟಿಕಲ್. ಬಟ್ ಅದರ ಅರ್ಥ ಅದು ಇಲ್ಲ, ಅದರಲ್ಲಿ ಯಾರೋ ಪೊಲಿಟಿಕಲ್ ಇದ್ದಾರೆ, ಅವರು ಪೊಲಿಟಿಕಲ್ ಆದ ಕಾರಣದಿಂದಾಗಿ ಆ್ಯಂಟಿ ಇಂಡಿಯಾ ಇದ್ದಾರೆ, ಅವರು ಏನೇನೋ ಮಾತಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರಕಾಶ್ ರಾಜ್ ಬಗ್ಗೆ ಚರ್ಚೆ ನಡೀತಾ ಇದೆ.
ಪ್ರಕಾಶ್ ರಾಜರ ಟೆಂಪ್ರಮೆಂಟ್ ಸ್ವಭಾವನೆ ಹೆಂಗಿದೆ ರೀ, ಅವ್ರು ಎಲ್ಲಿ ಹೋದರೂ ಒಂದು ಹೊಸ ವಿವಾದವನ್ನು ಹುಟ್ಟಾಕ್ತಾರೆ, ವೇದಿಕೆ ಏರಿ ಬರ್ತಾರೆ. ಬಹುಶಃ ಪ್ರಚಾರದ ಹುಚ್ಚಿನಿಂದಲೂ ಕೂಡ ಮಾಡ್ತಿರ್ಬೋದು ಅವರು. ಯಾಕಂದರೆ ಎಲ್ಲೇ ಮೋದಿ ವಿರುದ್ಧ ಪ್ರತಿಭಟನೆ ಇದ್ದರೂ ಪ್ರಕಾಶ್ ರಾಜ್ ಪ್ರತ್ಯಕ್ಷರಾಗ್ತಾರೆ. ಎಸ್, ಹಂಗೆ ಅನೇಕ ಜನ ಅವರಿಗೆ ವೇದಿಕೆ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನ ಇವ್ರು ನಿರ್ಧರಿಸಬೇಕಾಗಿತ್ತು ಅನ್ನೋದು ನಮ್ಮ ಆರ್ಗ್ಯುಮೆಂಟ್. ಅಲ್ಲ ಅಜಿತ್, ಅದು ಒಂದು ಆರ್ಗ್ಯುಮೆಂಟ್ ಹೌದು, ಬಟ್ ದಟ್ ಈಸ್ ಪ್ರಿಯಾರಿಟಿವ್ ಆಫ್ ದ ಪ್ರತಿಭಟನಾಕಾರರು. ಎಸ್ ಅಲ್ವಾ, ಅವ್ರು ನಿಮ್ಮ ಸಿದ್ಧಾಂತಕ್ಕೆ ವಿರೋಧನೇ ಇದ್ದಾರೆ ಅಂತ ಅನ್ಕೋಣ. ಬಟ್ ಒಂದು ಮಾತುಕತೆಯನ್ನು ಸರ್ಕಾರ ಯಾಕೆ ನಡೆಸಲಿಲ್ಲ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಒಂದು ಮಾತುಕತೆ ನಡೆಸ್ಬೋದಿತ್ತು. ಪ್ರಕಾಶ್ ರಾಜ್ರನ್ನ ಪಕ್ಕಕ್ಕಿಡ್ರಿ, ಪ್ರಕಾಶ್ ರಾಜ್ರದು ಮತ್ತು ಭಾರತೀಯ ಜನತಾ ಪಾರ್ಟಿದು ಎಷ್ಟೇ ಮಾತುಕತೆ ನಡೆದ್ರು ಏನೂ ಆಗಲ್ಲ, ಸರಿ, ಅವ್ರನ್ನ ಒಂದು ಸ್ವಲ್ಪ ಪಕ್ಕಕ್ಕಿಡಿ. ಎಸ್, ಬಟ್ ಆ್ಯಕ್ಚುಲಿ ಈಗ ಸೋನಮ್ ವಾಂಗ್ಚುಕ್ ಇದ್ದಾರೆ, ಇನ್ನುಳಿದ ವಿದ್ಯಾರ್ಥಿಗಳಿದ್ದಾರೆ, ಕರೀರಿ ಅವ್ರನ್ನ, ಮಾತುಕತೆ ನಡೆಸಿ. ಅವ್ರು ಒಪ್ಪಲಿಲ್ಲ ಅಂದರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದು. ಹೌದು. ಬಟ್ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಲಾಠಿ ಬೀಸುವ ಮುನ್ನ, ದಟ್ ಶುಡ್ ಬಿ ಎ ಲಾಸ್ಟ್ ಆಪ್ಷನ್. ಕರೆಕ್ಟ್, ದಟ್ ಶುಡ್ ಬಿ ಎ ಲಾಸ್ಟ್ ಆಪ್ಷನ್. ಲಾಠಿ ಬೀಸುವ ಮುನ್ನ, ಅಶ್ರುವಾಯು ಸಿಡಿಸುವ ಮುನ್ನ. ನೋಡಿ, ಪ್ರತಿಭಟನೆ ಚಳುವಳಿಗಳಲ್ಲಿ ಅಶ್ರುವಾಯು, ಲಾಠಿ ಚಾರ್ಜ್ ನಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ನನ್ನ ಆರ್ಗ್ಯುಮೆಂಟ್ ಇರ್ತಕ್ಕಂಥದ್ದು, ನೀವು ಅದು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡು ಮೊದಲು ಮಾತುಕತೆ ಕರಿಬೇಕಿತ್ತು. ಈಗ ದಿಪ್ಕೆ ಇದ್ದಾರಪ್ಪ, ಹೊರಗಡೆಯಿಂದನೇ ಬಂದಿದ್ದಾರೆ, ನಿಮ್ಮ ವಿರುದ್ಧನೇ ಇದ್ದಾರೆ, ಕರೆದು ಏನ್ರಿ ನೀವು ಏನು ಪ್ರತಿಭಟನೆ ನಡೆಸ್ತಿದ್ದೀರಿ, ಯಾಕೆ ನಡೆಸ್ತಿದ್ದೀರಿ, ನಮ್ದೇನು? ಹೌದು, ಡೈರೆಕ್ಟ್ ಧರ್ಮೇಂದ್ರ ಪ್ರಧಾನ್ ಜೊತೆನೇ ಒಂದು ಚರ್ಚೆ ನಡೆಸಿದ್ರೆ ಏನು ತಪ್ಪಾಗ್ತಿತ್ತು? ಕರೆಕ್ಟ್. ಇದು ಪ್ರಾಯಶಃ ನನಗನ್ಸುತ್ತೆ ಸರ್ಕಾರದಲ್ಲಿ ಬಹಳ ವರ್ಷಗಳು ಕುಳಿತುಕೊಂಡ ನಂತರ ಯಾರೇ ನಮ್ಮ ವಿರುದ್ಧ ಇದ್ರೂ ಕೂಡ ಅವರು ಆಂಟೈ ನ್ಯಾಷನಲ್ ಇದ್ದಾರೆ, ಇದೊಂದು ಹೊಸ ಚರ್ಚೆ ನೀವು ಹುಟ್ಟಾಕ್ಬಿಟ್ರೆ, ಅಥವಾ ನಮ್ಮ ಸೈದ್ಧಾಂತಿಕ ವಿರೋಧಿಗಳಿದ್ದಾರೆ. ಯಾಕೆ ಸೈದ್ಧಾಂತಿಕ ವಿರೋಧಿ? ಈಗ ನಾಗಾಲ್ಯಾಂಡ್ನಲ್ಲಿ ಪೀಸ್ ಅಕಾರ್ಡ್ ಮಾಡಿದ್ರಲ್ಲ ಸರ್ಕಾರದವ್ರು ಹೋಗಿ, ಅವರೇನು ಭಾರತದ ಪರವಾಗಿದ್ದವ್ರು ಇದ್ರು ಅವರು? ಎಸ್, ಮೇಘಾಲಯ ಇಡೀ ಈಶಾನ್ಯ ಭಾಗದಲ್ಲಿ ನಡೀತಲ್ವಾ ಪೀಸ್ ಅಕಾರ್ಡ್ಗಳು, ಅದನ್ನು ಅಷ್ಟು ಯಶಸ್ವಿಯಾಗಿಯೇ ಮಾಡಿದರು. ಮತ್ತೆ ಅಜಿತ್, ಅಂತಿಮವಾಗಿ ಡೆಮೋಕ್ರಸಿ ಈಸ್ ಡೈಲಾಗ್. ಕರೆಕ್ಟ್, ಡೆಮೋಕ್ರಸಿ ಈಸ್ ನಾಟ್ ಲಿವಿಂಗ್ ಎಜಿಟೇಟರ್ಸ್ ಆನ್ ದ ಗ್ರೌಂಡ್. ಇಲ್ಲಪ್ಪ ನೀವು ಮಾಡ್ತಾ ಇರಿ, ನಮಗೇನು ಸಂಬಂಧ ಇಲ್ಲ. ನೋ, ನೀವು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಒಂದು ಡೈಲಾಗ್ ಮಾಡುವ ಅವಶ್ಯಕತೆ, ಮತ್ತು ಆ ಡೈಲಾಗ್ನ ಇನಿಷಿಯೇಷನನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಬೇಕು. ನೋಡಿ, ನಾವು ಶಿಕ್ಷಣ ವ್ಯವಸ್ಥೆ ಏನು ಮಾಡ್ತಿದ್ದೀವಿ, ಈ ಇಡೀ ಒಂದು ನೀಟ್ ಪತ್ರಿಕೆ ಲೀಕ್ ಆಯ್ತಲ್ವ, ಯಾಕಾಯಿತು, ಹೇಗಾಯಿತು, ನಮ್ಮ ಬಳಿ ಏನು ಮಾಹಿತಿ ಇದೆ ಅದನ್ನು ನಿಮ್ಗೆ ಪಬ್ಲಿಕ್ಲಿ ಹೇಳೋಕ್ಕಾಗಲ್ಲ, ಬಟ್ ನಿಮ್ಗೆ ಹೇಳ್ತೀವಿ ಏನಾಗ್ತಿದೆ ಅಂತ. ಇದನ್ನು ಸರ್ಕಾರ ಮಾಡ್ಬೋದಿತ್ತಲ್ಲ ಅಜಿತ್. ಕರೆಕ್ಟ್. ನೀವು ಪ್ರತಿಭಟನಾಕಾರರು ಅಂದ ತಕ್ಷಣ ಅವರನ್ನು ನೀವು ಪ್ರಕಾಶ್ ಪಟ್ಟಿ ಹಚ್ಬಿಡೋದು ಅಲ್ಲ, ಅವ್ರು ಯಾಕೆ ವೇದಿಕೆಗೆ ಬಂದರು, ಇವ್ರು ಯಾಕೆ ಬಂದೇ ಬರ್ತಾರೆ ರೀ ವೇದಿಕೆಗೆ. ಈ ದೇಶದಲ್ಲಿ DVG ಭಾಳ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ. ಮನ್ನಣೆಯ ದಾಹಕ್ಕೋಸ್ಕರ ನಾನು ಆಮ್ ಆದ್ಮಿ ಪಕ್ಷದ ಹೋರಾಟ ನೋಡಿದ್ದೀನಲ್ಲ, ಮನ್ನಣೆ, ನಾನು ಎಲ್ಲಿ ಅದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಪ್ರಕಾಶ್ ರಾಜ್ ಅಂತವ್ರಿಗಂತೂ ಆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಭಾಳ ಕಾಡತ್ತೆ. ಬಟ್ ದ್ಯಾಟ್ಸ್ ಓಕೆ, ದಟ್ ಈಸ್ ಹಿಸ್, ಏನಂತಾರೆ, ದಟ್ ಹಿಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ನೀವು ಸರ್ಕಾರದವ್ರು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು, ಯಾರು ಹೋರಾಟ ನಡೆಸ್ತಾ ಇದ್ದಾರೆ, ವಿದ್ಯಾರ್ಥಿ ನಾಯಕರದರಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ಕರೀರಿ. ಬೇರೆ ಈ ದೇಶದಲ್ಲಿ NSU ಇದೆ, SFI ಇದೆ, AISF ಇದೆ, ಐಸಾ ಇದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ, ಕರೀರಿ. ಆಮ್ ಆದ್ಮಿ ಪಾರ್ಟಿದು ಯಾವುದೋ ಒಂದು ಸ್ಟೂಡೆಂಟ್ ವಿಂಗ್ ಇದೆ, ಕರೀರಿ ಅವರನ್ನು. ಕರೆಕ್ಟ್, ಅವ್ರನ್ನ ಕರೆದು ಮಾತುಕತೆ ಮಾಡಿ. ನೀವು ಯಾರ್ದೂ ಜೊತೆ ಮಾತುಕತೆ ನಡೆಯದೆ ಕೊನೆಗಿಲ್ಲ ಸಂಸತ್ ಚಲೋ ಅಂತ ಬಂದಾಗ ಜನ ಜಾಸ್ತಿ ಬಂದರು ಅನ್ನುವ ಕಾರಣಕ್ಕೋಸ್ಕರ ನಡ್ಡಾ ಅವರು ನಿನ್ನೆಯಿಂದ ಆ್ಯಕ್ಟಿವ್ ಆಗಿರೋದು. 10 ದಿನದ ಹಿಂದೆ ಆ್ಯಕ್ಟಿವ್ ಆಗಿದ್ದರೆ ಇಷ್ಟ ಆಗ್ತಿರಲಿಲ್ಲ, ಗಂಭೀರ ಅಲ್ಲ, ಇಷ್ಟ ಆಗ್ತಾ ಇದ್ರೂ ಸರ್ಕಾರದ ಬಳಿ ಏನೋ ಹೇಳಲಿಕ್ಕೆ ಅವಕಾಶ ಇರ್ತಿತ್ತು. ಇವತ್ತು ಸರ್ಕಾರ ಬ್ಯಾಕ್ ಫುಟ್ನಲ್ಲಿದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.